ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರೇ, ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಸಿಂಹರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ. ಅದೇ ರೀತಿ ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಸಿಂಹರಾಶಿಯವರ ಜೀವನದಲ್ಲಿ ಮುಂಬರುವ 3 ದಿನ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಿಂಹರಾಶಿಯವರೇ, ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸಿಂಹರಾಶಿಯವರೇ, ನಿಮ್ಮ ಗುಣ ಎಂಥದ್ದು ಅಂತಂದರೆ, ಯಾರಿಗೆ ಅನ್ಯಾಯ ಆಗ್ತಿದ್ರು ಸಹ ನಿಮ್ಮ ಕೈಯಲ್ಲಿ ತಡ್ಕೊಳೋದಕ್ಕೆ ಆಗೋದಿಲ್ಲ. ಹೌದು, ಸಿಂಹರಾಶಿಯವರು ಅಂತಂದರೆ ನೀವು ಒಂದು ನಾಯಕತ್ವ ಗುಣವನ್ನು ಹೊಂದಿರತಕ್ಕಂಥವ್ರು. ಕಾಡಿಗೆ ಸಿಂಹ ಹೇಗೆ ರಾಜನಂತೆ ಆಳ್ವಿಕೆ ಮಾಡುತ್ತೋ ಅದೇ ರೀತಿ ನೀವು ಸಹ ನಾಯಕತ್ವ ಗುಣವನ್ನು ಹೊಂದಿದ್ದೀರಾ. ಹೌದು, ಎಲ್ಲರಲ್ಲೂ ಸಹ ಪ್ರತ್ಯೇಕವಾಗಿ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥವರು ನೀವಾಗಿರ್ತಾರೆ ಸಿಂಹರಾಶಿಯವರೇ. ಹೌದು, ನಿಮ್ಮ ಮಾತು ಎಷ್ಟೇ ಒರಟಾಗಿದ್ದರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರತಕ್ಕಂಥದ್ದು. ಹೌದು, ಸಿಂಹರಾಶಿಯವರ ಜೀವನದಲ್ಲಿ ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಸಿಂಹರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಬನ್ನಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಸಿಂಹರಾಶಿಯವರೇ, ಇಷ್ಟು ದಿನ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರ ರೂಪದಲ್ಲಿರ್ಬೋದು, ನಿಮ್ಮ ಸಂಬಂಧಿಕರ ರೂಪದಲ್ಲಿರ್ಬೋದು, ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿರ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳ ರೂಪದಲ್ಲೂ ಸಹ ಇರ್ಬೋದಾಗಿರುತ್ತೆ. ಹೌದು, ಅವರು ನಿಮ್ಮ ಮುಂದೆ ಚೆನ್ನಾಗಿಯೇ ಇರ್ತಾರೆ, ನಿಮ್ಮ ಜೊತೆ ಚೆನ್ನಾಗಿಯೇ ಮಾತಾಡ್ತಾ ಇರ್ತಾರೆ, ನಿಮ್ಮ ಜೊತೆಗೇ ಕುಳಿತು ಊಟವನ್ನು ಮಾಡ್ತಿರ್ತಾರೆ. ಆದರೆ ನೀವು ಹೋದ ನಂತರ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮ ಮೇಲೆ ದೂರುಗಳನ್ನು ಹೇಳ್ತಕ್ಕಂಥದ್ದು, ಅದೇ ರೀತಿ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನೀವು ಹೋಗ್ತಿರ್ತಕ್ಕಂಥ ಮಾರ್ಗವನ್ನು ತಪ್ಪಿಸಲು ಸಹ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಇದನ್ನು ನೀವು ವೀಕ್ಷಣೆ ಮಾಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರ ಸಿಂಹರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಅದೇ ರೀತಿ ಇಷ್ಟು ದಿನ ಯಾರೇ ಬಂದರೂ ನಿಮ್ಮ ಬಳಿ ಸಹಾಯಕ್ಕೆ ಕೇಳಿದ್ರೆ ನೀವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಅವರು ಎಷ್ಟೇ ಶತ್ರುಗಳಾಗಿದ್ದರು ಅಥವಾ ನಿಮ್ಮ ಮಿತ್ರರೇ ಆಗಿದ್ದರು, ನಿಮ್ಮ ಬಳಿಗೆ ಬಂದು ನಿಮ್ಮನ್ನು 2 ಹೊಗಳಿ ಮಾತನಾಡಿದರೆ ಸಾಕಾಗುತ್ತೆ, ನೀವು ಕರಗಿ ಹೋಗಿ ಅವರಿಗೆ ಎಲ್ಲವನ್ನೂ ಸಹ ನೀಡಿಬಿಡ್ತೀರಾ. ಅದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿತ್ತು. ಹೌದು, ಯಾರೇ ಬಂದು ಕೇಳಿದ್ರು ಸಹ ನೀವು ಸಹಾಯವನ್ನು ಮಾಡ್ತಿದ್ರಿ. ಹಣದ ಸಹಾಯ ಕೇಳಿದ್ರೆ ಹಣವನ್ನು ಸಹ ನೀವು ನೀಡ್ತಿದ್ರಿ. ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲದ ಮೂಲಕ ಹಣವನ್ನು ತಂದು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ನಿಷ್ಕಲ್ಮಶ ಹೃದಯ ನಿಮ್ಮದಾಗಿತ್ತು. ಆದರೆ ಇದನ್ನೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು, ಈಗ ಶತ್ರುಗಳು ಸಹ ಬೇರೆ ಬೇರೆ ರೂಪದಲ್ಲಿ ಬಂದು ನಿಮ್ಮ ಬಳಿ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಆದರೆ ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಅವರು ಈಗ ತುಂಬ ಬೆಳೆದಿದ್ದಾರೆ. ಹೌದು, ರೂಪಾಯಿಗೆ ರೂಪಾಯಿ ಸಂಪಾದಿಸಿ ಈಗ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದು, ಹಳೆಯ ಬೇರನ್ನು ಅವರು ಈಗ ಮರೆತಿದ್ದಾರೆ. ಇದರಿಂದಾಗಿ ನಿಮಗೆ ತುಂಬ ನೋವಾಗಿದೆ. ಇದನ್ನು ನೀವು ಪ್ರತಿದಿನ ನೆನಪು ಮಾಡ್ಕೊಳ್ತಾನೆ ಇರ್ತೀರಾ. ಒಂಟಿಯಾಗಿ ಕುಳಿತಿದ್ದಾಗ ಈ ಕಹಿ ನೆನಪೆಲ್ಲ ನೆನಪಿಗೆ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಾ. ಆದರೆ ಸಿಂಹರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ನಿಮ್ಮ ಜೀವನದಲ್ಲಿ ಎಲ್ಲ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳಾದ್ರೇ ಇರ್ತಾ ಇತ್ತು. ಬೆಳಗ್ಗೆ ಎದ್ದ ನಂತರನೇ ಒಂದು ಹೊಸ ಸಮಸ್ಯೆ ಅದರಲ್ಲಿ ಶುರುವಾಗ್ತಿತ್ತು. ನಿನ್ನೆಯ ಸಮಸ್ಯೆನ ಬಗೆಹರಿಸುವಷ್ಟರಲ್ಲೇ ಇನ್ನೊಂದು ಹೊಸ ಸಮಸ್ಯೆ ಅದರಲ್ಲಿ ಉದ್ಭವ ಆಗ್ತಿತ್ತು. ಹಾಗಾಗಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು ಎಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಸಿಂಹರಾಶಿಯವರೇ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಅದೇ ರೀತಿ ವೃತ್ತಿ ಜೀವನದಲ್ಲಿ ಶಾಂತಿ ನೆಮ್ಮದಿನೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಬೆಳಗ್ಗೆ ಎದ್ದ ನಂತರ ಅಥವಾ ಸಂಜೆಯ ವೇಳೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳಗಳಾಗ್ತಕ್ಕಂಥದ್ದು, ಅದೇ ರೀತಿ ಮನಸ್ತಾಪಗಳು ಉಂಟಾಗ್ತಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಾದ ವಿವಾದಗಳಾದರೂ ನಡೀತಿತ್ತು. ಈ ಎಲ್ಲ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥದ್ದು.
ಅದೇ ರೀತಿ ಕುಟುಂಬದಲ್ಲಿ ನೆಮ್ಮದಿನೇ ಇರ್ತಿರ್ಲಿಲ್ಲ, ಶಾಂತಿ ಇರ್ತಿರ್ಲಿಲ್ಲ, ಅದೆಲ್ಲನೂ ಸಹ ದೂರ ಆಗಿದ್ದೀಗ ನಿಮಗೆ ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು ಮತ್ತು ಒಂದು ದೊಡ್ಡ ಘಟನೆ ಆದರೆ ನಡೆಯಲಿದೆ ಸಿಂಹರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಅದು ಸಹ ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಶತ್ರುಗಳ ಮುಖವಾಡ ಬಯಲಾದ ನಂತರ ಇಷ್ಟು ದಿನ ತುಂಬ ಜನ ಸಂಕಟ ಆದರೆ ಪಡ್ತಿರ್ತೀರ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ನಾವು ಪಟ್ಟಂತಹ ಕಷ್ಟಕ್ಕೆ ಅದರಲ್ಲಿ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಮಗೆ ಸಿಗದೆ ಬೇರೆ ಯಾರಿಗೂ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾ ದುಃಖಿತರಾಗಿದ್ದೀರಿ ಅಲ್ಲವೇ ಸಿಂಹರಾಶಿಯವರೇ? ಹಾಗಾಗಿ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹೌದು, ಜೀವನದಲ್ಲಿ ಯಶಸ್ಸಾದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ಕೆಲಸದಲ್ಲಿ ನಿಂತು ಹೋಗಿರ್ತಕ್ಕಂತಹ ಎಲ್ಲ ರೀತಿ ಕಾರ್ಯಗಳು ಸಹ ಪೂರ್ಣ ಆಗಿ, ಅಂತಂದರೆ ಕೆಲಸದಲ್ಲಿರ್ತಕ್ಕಂತಹ ಅಡೆತಡೆಗಳೆಲ್ಲ ಈಗ ದೂರ ಆಗಿ ಕೆಲಸ ಆದರೆ ಈ ಸಮಯದಲ್ಲಿ ಪೂರ್ಣ ಆಗ್ತಿರ್ತಕ್ಕಂಥದ್ದು. ಹೌದು, ಸಿಂಹರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಒಂದಿಗೂ ಸಹ ಹಂಚ್ಕೊತೀರಾ. ಹಾಗಾಗಿ ಆ ತಪ್ಪನ್ನು ಇನ್ಮೇಲೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ಅದ್ಭುತಗಳು, ಪವಾಡಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಈ ವಿಚಾರಗಳನ್ನೆಲ್ಲ ನೀವು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಈ ಹಿಂದೆನೂ ಸಹ ಅಷ್ಟೇ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಣ್ಣ ವಿಚಾರ ನಡೆದರೂ ಸಹ ಅದನ್ನು ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಹಂಚ್ಕೊಳ್ತಾ ಇದ್ರಿ ಆ ವಿಚಾರಗಳನ್ನೆಲ್ಲ. ಹಾಗಾಗಿ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ನಿಮ್ಮ ಮುಂದಿನ ಯೋಜನೆಗಳನ್ನು, ಈ ರೀತಿ ಪವಾಡಗಳನ್ನು ನೀವು ಹಂಚ್ಕೊಳ್ಳೋದ್ರ ಮೂಲಕ ಶತ್ರುಗಳಿಗೆ ಆ ಒಂದು ವಿಷಯ ತಿಳಿದು ಅದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ವಿಚಾರಗಳನ್ನೆಲ್ಲ ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಗುಪ್ತವಾಗಿರಿಸಿ. ಹೌದು, ಶತ್ರುಗಳಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ ಸಿಂಹರಾಶಿಯವರಿಗೆ. ಹೌದು, ಆದಷ್ಟು ಅವರನ್ನು ದೂರ ಇಡೋದ್ರ ಮೂಲಕ ಸಂತೋಷ, ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದಲ್ಲಿ. ಆದಷ್ಟು ಜಾಗೃತಿಕತೆಯಿಂದ ಇರಬೇಕಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ. ಹೌದು, ಯಾರಾದರೂ ಹಣಕಾಸಿನ ಸಹಾಯವನ್ನು ಕೇಳ್ತಿದ್ರಂತಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರುತ್ತೆ. ಹೌದು, ನಿಜವಾಗ್ಲೂ ಅವ್ರಿಗೆ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ ಸೂಕ್ಷ್ಮ ದೃಷ್ಟಿಯಿಂದ ಅವರನ್ನು ಗಮನಿಸಿ, ಅದಾದ ನಂತರ ನೀವು ಹಣಕಾಸಿನಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಸಿಂಹರಾಶಿಯವರ ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ಮಾನಸಿಕ ಒತ್ತಡನೂ ಸಹ ಕಡಿಮೆಯಾಗ್ತಕ್ಕಂಥದ್ದು. ಒಂದು ದೊಡ್ಡ ಘಟನೆ ನಡೆಯುತ್ತೆ ಅಂತ ಹೇಳಿದೆ, ಅದು ಎಂ ಮತ್ತು ಸಿ ಎಂಬುವ ಅಕ್ಷರ. ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಅಥವಾ ಒಂದು ಉದ್ಯೋಗದ ಹೆಸರು, ಒಂದು ಘಟನೆಯ ಹೆಸರು ಸಹ ಆಗಿರಬಹುದಾಗಿರುತ್ತೆ. ಹೌದು, ಈ ವಿಚಾರವನ್ನು ಸಹ ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಆ ದೊಡ್ಡ ಘಟನೆಯ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹರಾಶಿಯವರ ಜೀವನದಲ್ಲಿ. ಹೌದು, ಚಿನ್ನ ಖರೀದಿ, ಮನೆ ಖರೀದಿ, ಆಸ್ತಿ ಖರೀದಿ, ಹೊಸ ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಸಿಂಹರಾಶಿಯವರು ಈ ಸಮಯದಲ್ಲಿ ನೀವು ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆಯೂ ಸಹ ಹೆಚ್ಚಿರೋದು. ಅದೇ ರೀತಿ ಮನೆಯಲ್ಲಿ ಶುಭ ಕಾರ್ಯಗಳು, ಹಲವಾರು ವರ್ಷಗಳಿಂದ ಶುಭ ಕಾರ್ಯಗಳು ನಡೀತಿಲ್ಲ ಅಂತ ಹೇಳಿ ಸಿಂಹರಾಶಿಯವರು ಸಹ ಚಿಂತಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯವನ್ನು ಮಾಡ್ತಕ್ಕಂತಹ ಯೋಗನೂ ಬಂದಿರತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಅದೇ ರೀತಿ ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನ ಬದಲಾಗ್ತಕ್ಕಂಥದ್ದು. ಇಷ್ಟೆಲ್ಲ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನೀವು ಪಾಲಿಸಬೇಕಾಗಿರ್ತಕ್ಕಂತಹ ಪ್ರಮುಖವಾದ ಪರಿಹಾರಗಳು ಏನು ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ. ಹೌದು, ನಿಮ್ಮೊಳಗೆ ಇರತಕ್ಕಂತಹ ದೋಷ, ಅದೇ ರೀತಿ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರಹೋಗೋದಕ್ಕೆ ನೀವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ, ಶುದ್ಧಿಯಾದ ನಂತರ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ, ಇದರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ದೂರ ಹೋಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಅದೇ ರೀತಿ ಪ್ರತಿದಿನ ವಿಷ್ಣು ದೇವರ ಸಹಸ್ರನಾಮವನ್ನು ಪಠನೆ ಮಾಡಿ. ಇದರಿಂದನೂ ಸಹ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆಗೋದ್ರ ಮೂಲಕ ಹೆಜ್ಜೆ ಹೆಜ್ಜೆಗೂ ಸಹ ನೀವು ಯಶಸ್ಸನ್ನು ಕಾಣುವಿರಿ. ಹೌದು, ಯಾವುದೇ ರೀತಿ ಅಡೆತಡೆಗಳು ಅನ್ನೋದು ಇರೋದಿಲ್ಲ. ಸಮಸ್ಯೆಗಳನ್ನು ಸಹ ದೂರ ಆಗಿ ನಿಮ್ಮೊಳಗೆ ಹೊಸ ಕಾರ್ಯವನ್ನು ಮಾಡೋದಕ್ಕೆ ಆತ್ಮಶಕ್ತಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಮಂಗಳವಾರ ಮತ್ತು ಶನಿವಾರ ದಿನದಂದು ಆಂಜನೇಯ ಸ್ವಾಮಿ ದೇವರ ಮಂತ್ರಗಳನ್ನು ಪಠನೆ ಮಾಡಿ. ಹೌದು, ಇದರಿಂದ ನಿಮ್ಮ ಸುತ್ತಮುತ್ತ ಒಂದು ರಕ್ಷಣಾ ಕವಚ ಆದ ಸೃಷ್ಟಿಯಾಗ್ತಕ್ಕಂಥದ್ದು. ಹೌದು, ಇದರಿಂದ ಎಲ್ಲನೂ ಸಹ ನಿಮಗೆ ಯಶಸ್ಸೇ ಪ್ರಾಪ್ತಿಯಾಗ್ತಕ್ಕಂಥದ್ದು. ಸೋಮವಾರ ದಿನದಂದು ಶಿವದೇವರ ಆರಾಧನೆ,
ಅದೇ ರೀತಿ ಶುಕ್ರವಾರ ದಿನದಂದು ಲಕ್ಷ್ಮೀ ದೇವರಿಗೆ ಇಷ್ಟವಾಗಿರ್ತಕ್ಕಂತಹ ಕೆಂಪು ಹೂಗಳನ್ನು ಅರ್ಪಿಸಿ ದೇವರ ಪ್ರಾರ್ಥನೆಯನ್ನು ಮಾಡಿದ್ರೆ ಸಿಂಹರಾಶಿಯವರೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಅದೃಷ್ಟದ ರೀತಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಹೆಜ್ಜೆ ಹೆಜ್ಜೆಗೂ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಇದು ಸಿಂಹರಾಶಿಯವರ ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.